ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ ಮೂವರ ಹತ್ಯೆ ಪ್ರಕರಣ. ಹತ್ಯೆ ಬಳಿಕ ಬೆಂಗಳೂರಿನಿಂದ ಪುದುಚೇರಿಗೆ ತೆರಳಿದ್ರು ಈ ಶ್ವೇತಾ ಮತ್ತು ಕೆನತ್ ಇಬ್ಬರು ಕೂಡ. ಅದೇನು ಬೈಕಲ್ಲಿ ಪುದುಚೇರಿಗೆ ಶ್ವೇತಾಳನ್ನು ಕರ್ಕೊಂಡು ಹೋಗಿದ್ದ ಪ್ರಿಯತಮ ಕೆನತ್. ಕೊಲೆ ವಿಚಾರಕ್ಕೆ ಪುದುಚೇರಿಯಲ್ಲಿ ಕೆನತ್ ಮತ್ತು ಶ್ವೇತಾ ನಡುವೆ ಗಲಾಟೆ ಕೂಡ ಆಗಿತ್ತಂತೆ. ಆಗ ಶ್ವೇತಾಳನ್ನು ಪುದುಚೇರಿಯಲ್ಲಿ ಬಿಟ್ಟು ಕೆನತ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆಗ ಶ್ವೇತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ಈಗ ಕೆನತ್ ಕೂಡ ಸಿಕ್ಕಿಬಿದ್ದಿದ್ದಾನೆ. ಓವರಾಲ್ ಅಲ್ಲಿಗೆ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಪೊಲೀಸ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಎಗೈನ್ ಕೆನತ್ನನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಇಡೀ ಪ್ರಕರಣದಲ್ಲಿ ಆರೋಪಿಗಳಿದ್ದಿದ್ದೇ ಇಬ್ಬರು ಕೂಡ ಬಂಧನ ಆಗಿದೆ. ಈಗ ಮುಂದೇನು ಪೊಲೀಸ್ ಪ್ರೊಸೀಜರ್ ಅಂತ? ಅರವಿಂದ್, ಕೆಆರ್ ಪುರಂ ತ್ರಿವಳಿ ಕೊಲೆ ಪ್ರಕರಣ ಸಂಬಂಧ ಆರೋಪಿಗಳನ್ನ ಬಂಧನ ಮಾಡುವ ಕೆಲಸವನ್ನ ಕೆಆರ್ ಪುರಂ ಪೊಲೀಸರು ಮಾಡಿದ್ದಾರೆ. 2 ದಿನಗಳ ಹಿಂದೆ ಶ್ವೇತಾ ತನ್ನ ತಂದೆ, ತಂಗಿ ಹಾಗೂ ತಾಯಿಯನ್ನ ಕೊಲೆ ಮಾಡಿದ್ಲು. ಆ ಶ್ವೇತಾ ಸಿಕ್ಕಂತಹ ಬಳಿಕ ಆ ಶ್ವೇತಾಳ ಗೆಳೆಯ ಪ್ರಿಯಕರ ಕೆನೆತ್ನನ್ನ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಕೂಡ ಮಾಡಲಾಗ್ತಿತ್ತು. ಸುಮಾರು 10 ತಂಡಗಳು ಚೆನ್ನೈ, ತಿರುಚನಾಪಳ್ಳಿ, ವೇಲಾಂಗಣಿ, ಹಾಗೆ ತಿರುವಣ್ಣಾಮಲೈ, ಹೀಗೆ ನಾನಾ ಕಡೆ, ಪಾಂಡಿಚೇರಿ, ಹೀಗೆ ನಾನಾ ಕಡೆ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿತ್ತು. ನಿನ್ನೆ ಮಧ್ಯರಾತ್ರಿ ಪಾಂಡಿಚೇರಿ ಪೊಲೀಸರ ಸಹಾಯದೊಂದಿಗೆ ಆರೋಪಿ ಕೆನೆತ್ನನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಇಬ್ರು ಕೂಡ ಬೈಕ್ನಲ್ಲಿ ಪಾಂಡಿಚೇರಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದಷ್ಟು ಗಲಾಟೆಗಳಾಗುತ್ತೆ. ನಿನ್ಪಾಡ್ ನಿಂದು, ನನ್ಪಾಡ್ ನಂದು ಅಂತೇಳಿ ಆಕೆಯನ್ನು ಬಿಟ್ಟು ಹೊರಟೋಗ್ತಾನೆ. ಆಕೆ ಟ್ರೈನ್ ಅನ್ನ ಹಿಡಿದು ಬೇರೆ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಈತ ಕೂಡ ಪಾಂಡಿಚೇರಿಯಲ್ಲಿ ಇರಬಹುದು ಅನ್ನೋ ಒಂದು ಖಚಿತ ಮಾಹಿತಿ ಇರುತ್ತೆ. ಅದರ ಆಧಾರದ ಮೇಲೆ ನಿನ್ನೆ ಪಾಂಡಿಚೇರಿ ಪೊಲೀಸರು ಕೆನೆತ್ನನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಬೆಳಗಿನ ಜಾವ ಆತನನ್ನ ಬೆಂಗಳೂರಿಗೆ ಕರೆತರುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಸಂಜೆಯ ವೇಳೆಗೆ ಪೊಲೀಸರು ಈಗಾಗಲೇ ಶ್ವೇತಾಳನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳುವ ಕೆಲಸವನ್ನ ಮಾಡಲಾಗಿದೆ. ಸಂಜೆ ವೇಳೆಗೆ ಕೆನೆತ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅದಾದ ಬಳಿಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇವರು ಸ್ಪಾಟ್ ಮಾಜರ್ ಪ್ರಕ್ರಿಯೆ ಇರ್ಬೋದು, ಇವರ ಹೇಳಿಕೆಗಳಿರ್ಬೋದು, ಇವೆಲ್ಲವನ್ನ ಮುಗಿಸ್ಕೊಂಡಂತಹ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ತ್ರಿವಳಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಇಬ್ಬರನ್ನು ಕೂಡ ಬಂಧನ ಮಾಡುವ ಕೆಲಸವನ್ನ ಬೆಂಗಳೂರಿನ ಕೆಆರ್ ಪುರಂ ಪೊಲೀಸರು ಮಾಡಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮೂರ್ತಿ, ಧನ್ಯವಾದ. ಸೊ ಒಟ್ಟಾರೆ ಇವಾಗ ಪ್ರಕರಣದಲ್ಲಿ ಬೇಕಾಗಿದ್ದ ಇಬ್ಬರು ಆರೋಪಿಗಳು ಪೊಲೀಸರ ಅತಿಥಿಗಳಾಗಿದ್ದಾರೆ. ಹಾಗಾಗಿ ಮುಂದೆ ತನಿಖೆ ಇನ್ನಷ್ಟು ಬಿರುಸಿನಿಂದ ಸಾಗುತ್ತೆ.